ದ್ವೇಷ ಭಾಷಣ ತಡೆಗೆ ಕಾನೂನು ತರಲು ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಬಿಲ್ ಮಂಡಿಸಿದ್ದಾರೆ. ಇನ್ಮುಂದೆ ದ್ವೇಷ ಭಾಷಣ ಮಾಡಿದ್ರೆ 10 ವರ್ಷದವರೆಗೆ ಶಿಕ್ಷೆ, ದಂಡ ವಿಧಿಸಲಾಗುತ್ತೆ. ಇನ್ಮುಂದೆ ದ್ವೇಷ ಭಾಷಣದ ಪ್ರಚಾರ, ಮುದ್ರಣವು ಅಪರಾಧ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾನೂನು ಅಂತ ರಾಜ್ಯ ಸರ್ಕಾರ ಹೇಳಿದೆ. ಈ ಅಧಿವೇಶನದಲ್ಲೇ ದ್ವೇಷ ಭಾಷಣ ತಡೆ ಬಿಲ್ ಅಂಗೀಕಾರಕ್ಕೆ ಪ್ಲಾನ್ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಬಿಲ್ ಮಂಡನೆ. ಇನ್ಮುಂದೆ ದ್ವೇಷ ಭಾಷಣ ಮಾಡಿದ್ರೆ 10 ವರ್ಷದವರೆಗೆ ಶಿಕ್ಷೆ, ದಂಡ ವಿಧಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾನೂನು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಪ್ರಸ್ತಾವ ಮಂಡಿಸಲಾಗಿದೆ. ಈಗ ಪ್ರಸ್ತಾವ ಸಭೆ ಮಧ್ಯೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸಲಾಗಿದೆ. ವಿಪಕ್ಷಗಳ ಆರೋಪ, ತಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಕಾನೂನು ತರ್ತಾ ಇದ್ದಾರೆ ಅಂತ. ದ್ವೇಷ ಭಾಷಣ ತಡೆ ಕಾನೂನಿಗೆ ಬಿಜೆಪಿಯವರ ತೀವ್ರ ವಿರೋಧ. ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುವುದಕ್ಕೆ ಈ ಪಿತೂರಿ ಅಂತಿದ್ದಾರೆ. ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ಸಮಾಜದ ಶಾಂತಿ ಕದಡುವ ಮಾತನಾಡಬಾರ್ದು. ದ್ವೇಷದಿಂದ ಮಾತಾಡಿ ಸಮಾಜದಲ್ಲಿರ್ತಕ್ಕಂಥ ಆ ಸುಮಧುರ ಭಾವನೆಯನ್ನು ಕಲಕಬಾರ್ದು. ಆ ಉದ್ದೇಶದಿಂದ ಬಿಲ್ಲನ್ನು ತಂದಿದ್ದೇವೆ. ದ್ವೇಷ ಭಾಷಣೆ ಯಾರ ಮಾಡಲಿ, ಯಾವುದೇ ಪಾರ್ಟಿಯವರು ಮಾಡಲಿ, ಯಾವುದೇ ಗುಂಪಿನವರು ಮಾಡಲಿ, ಅವರ ವಿರುದ್ಧನೇ ಈ ದ್ವೇಷ ಭಾಷಣ ನಿಷೇಧದ ಕಾನೂನು ಇರೋದು. ಸಮಾಜದಲ್ಲಿ ಒಳಿತಿಗಾಗಿ ಈ ಕಾನೂನನ್ನು ಮಾಡ್ತಾ ಇದ್ದೀವಿ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 BJP, ಸಂಘ ಪರಿವಾರ, ಅವರ ಬೆಂಬಲಿಗರು. ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರು ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು
ದೂರುಗಳನ್ನು ಕೊಟ್ಟರು ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನು ಕಂಟ್ರೋಲ್ ಮಾಡೋರು ಯಾರು? ಅಂದರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿರ್ತೀರೋ ಅಷ್ಟೋ ದಿನ ಬೇರೆಯವರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರ್ತೀರಿ. ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ, ಅವ್ರೇನು ಸಲಹೆ ಇದ್ದರೆ ಕೊಡ್ಬೋದು. ಸರ್ಕಾರಕ್ಕೆ ಸೂಕ್ತ ಇದ್ದರೆ ಅದ್ರ ಬಗ್ಗೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಚರ್ಚೆ ಮಾಡಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ಯಾಕೆಂದರೆ ಮಾತಾಡೋರು ಬಾಯಿ ಕಟ್ಟಿಸ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಜನ ಬಾಯಿ ಬಿಟ್ಟರೆ ಇವ್ರಿಗೆ ಬಾಯಿ ಬಂದು ಉಗುಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಇದೊಂದು ಅಸ್ತ್ರ ಹೂಡುವಂಥ ಕೆಲಸ ಮಾಡಿದ್ದಾರೆ. ಮಾಡೋ ಕೆಲಸ ಬಿಟ್ಕೊಂಡು ಇವನ್ನೆಲ್ಲ ಮಾಡಿ ಜನರ ಮನಸ್ಸನ್ನು ಡೈವರ್ಟ್ ಮಾಡುವಂಥದ್ದು, ಮೀಡಿಯಾಗಳನ್ನು ಕಂಟ್ರೋಲ್ ಮಾಡೋದು ಇದರ ಹಿಂದಕ್ಕಿದೆ. ನೀವು ಮೀಡಿಯಾಗಳೇನು ಸೇಫ್ ಅಂತ ಹೇಳಿಲ್ಲ. ಈ ಕಾಯ್ದೆ ತಂದರೆ ಮೀಡಿಯಾಗಳ ಮೇಲೂ ಬಹಳ ದೊಡ್ಡ ನಿರ್ಬಂಧವನ್ನು ಹಾಕ್ಬೋದು. ಹೀಗಾಗಿ ಇದೊಂದು ದೊಡ್ಡ ವಿಪರ್ಯಾಸ. ದ್ವೇಷ ಭಾಷಣ ಮಾಡಬೇಕು ಬಿಡಬೇಕು, ನನ್ನ ಕಾಮನ್ ಸೆನ್ಸಿಗೆ ಬಿಡುವಂಥದ್ದು. ಇವ್ರದ್ದು ಅದನ್ನ ಕಾಯ್ದೆ ತಂದು ಇದನ್ನು ನಿರ್ಬಂಧ ಮಾಡಲಿಕ್ಕೆ ಇಂಥವೆಲ್ಲ ಆಗೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ಒಂದು ಹತಾಶ ಪ್ರಯತ್ನ ಇನ್ನು ಕೊನೆಯ ಸ್ಟೇಜ್ನಲ್ಲಿದೆ ಅದು ICUನಲ್ಲಿ. ಹಾಗಾಗಿ ಅದಕ್ಕಿಂತ ಮೊದಲು ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಇಲ್ಲ, ಈ ಕಾನೂನಿನ ಹೆಡ್ಡಿಂಗೇ ಸ್ಪಷ್ಟವಾಗಿದೆ. ದ್ವೇಷ ಭಾಷಣ ಹಂಗಾರೆ ಬಿಟ್ಬಿಡ್ಬೇಕಾ? ಅಂದರೆ ಇದನ್ನು ತಿರಸ್ಕಾರ ಮಾಡಿ ಅಂತ ಹೇಳೋರು ದ್ವೇಷ ಭಾಷಣದ ಪರ ಇದ್ದಾರೆ ಅಂತ ಆಯ್ತಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ದಾರೆ? ದ್ವೇಷ ಭಾಷಣ ಏನಿದೆ, ಹೆಡ್ ಸ್ಪೀಚ್, ಇವತ್ತು ಭಾಳ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದನ್ನು ಪಾಲನೆ ಮಾಡ್ತಾಯಿದ್ದೀವಿ ನಾವು. ಯಾರೋ ಈ ರೀತಿಯಾದಂಥ ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇಲ್ವೋ ಅವ್ರು ಯಾರಿಗೂ ಭಯ ಬೇಡ. ದ್ವೇಷ ಭಾಷಣ ಮಾಡ್ತೀನಿ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಇದು ಈ ಕಾನೂನು ತೊಂದರೆ ಆಗ್ತದೆ. ದ್ವೇಷ ಭಾಷಣ ಯಾರು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಮ್ಮ ಸ್ಟುಡಿಯೋದಲ್ಲಿ ಅಶ್ವಿನ್ JDS ವಕ್ತಾರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಐವಾನ್ ಡಿಸೋಜಾ ಕಾಂಗ್ರೆಸ್ MLC ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.